ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ, ಇದು ಬಂದು 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ನೋಡಿ, ನಿಮ್ಮ ಊರಿಂದ ಬರೀ ಅರ್ಧ ಕಿಲೋಮೀಟರ್ ಇರೋದಷ್ಟೇ ಈ ಜಾಗಕ್ಕೆ. ಈ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಹೊಂದ್ಕೊಂಡಿರುವಂಥ ಜಾಗನೇ 2 ಎಕರೆ ತೋರ್ಸೋಕ್ಕಿಂತ ಮುಂಚೆ ನೋಡಿ, ಅಕ್ಕಪಕ್ಕದ್ದು ತೋಟ ಮಾಡ್ಕೊಂಡಿದ್ದಾರೆ ಬೆಂಗಳೂರವ್ರು. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಕೆಂಪು ಭೂಮಿ, ಪ್ಯೂರ್ ಕೆಂಪು ಭೂಮಿ ಇದು. ನೋಡಿ, ಬೆಂಗಳೂರವರು ಪಕ್ಕದಲ್ಲಿ ತೋಟ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ಪ್ಲೈನ್ ಲ್ಯಾಂಡು ಕೂಡ ನೀವು ಕೂಡ ಇದನ್ನು ಇದೇ ಥರ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಏನು ಬೇಕಾದರೂ ಇಲ್ಲಿ ಬೆಳೆನ ಬೆಳ್ಕೋಬೋದು. ನೋಡಿ, ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟ ಮತ್ತು ಫಾರ್ಮ್ ಹೌಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇದೇನಿದೆ ಸ್ಕ್ವೇರ್ ಆಗಿದೆ ಈ ಜಾಗ ಮಾತ್ರ. ನೋಡಿ, ತೆಂಗಿನ ಮರ ಏನಿದೆ ನಿಮಗೆ ಅಲ್ಲಿಂದ ಹಿಡ್ದು ನಿಮಗೆ ಇದೇನಿದೆ ಮುಂದೆಗಡೆ ತಂತಿ ಈ ಮರ ಇದೆಯಲ್ಲ, ಹಿಂಗೆ ಬಂದು ಹಬ್ಬದ ಮಳೆ ಇದೆಯಲ್ಲ ಅಲ್ಲಿವರೆಗೂ ಇದು ಪ್ಲೈನ್ ಲ್ಯಾಂಡು. 2 ಎಕರೆ ಇದು. ಈ ಜಾಗ ಬಂದು ಅಲ್ಗೂರ್ಗೆ ಬರೀ 7 ಕಿಲೋಮೀಟ್ರ್. ಇದು ಚನ್ನಪಟ್ಟಕ್ಕಿಲ್ಲಿಂದ 22 ಕಿಲೋಮೀಟ್ರ್ ಆಗುತ್ತೆ. ಕರೆಕ್ಟಾಗಿ 22 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಈ ಊರಿಂದ ಬರೀ ಅರ್ಧ ಕಿಲೋಮೀಟ್ರ್ ಈ ಜಾಗಕ್ಕೆ. ಇದ್ರ ಬೆಲೆ ಬಂದು ಫರ್ ಗುಂಟೆ 1,35,000 ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡೋ ಒಂದು 5,000 to 10,000 ಕಮ್ಮಿ ಆಗುತ್ತೆ, ಅದಕ್ಕಿಂತ ಕಮ್ಮಿ ಆಗಲ್ಲ. ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ. ಒಂದು ಸಮ ಫ್ಲಾಟ್ ಆಗಿದೆ. ಕೆಲವರೆಲ್ಲ ಕಮ್ಮಿ ಬಜೆಟಲ್ಲಿ ಬೇಕು ಜಾಗ ಅಂತ ಅನ್ಕೋತಾ ಇರ್ತಿರಲ್ಲ, ಅಂಥವ್ರಿಗಂತೂ ಈ ಜಾಗ ಸೂಪರ್ ಆಗಿದೆ ನೋಡಿ. ಪಕ್ಕದಲ್ಲೆಲ್ಲ ಮನೆಯೆಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ ಈ ಜಾಗಕ್ಕೆ. ನೋಡಿ, ವಿದ್ಯುತ್ ಕಂಬ ಅಲ್ಲಿದೆ, ಕಾಣಿಸ್ತಿದೆಯಾ ಫ್ರಂಟು. ಇದಕ್ಕೆಲ್ಲ ಇವರೆಲ್ಲ ಬೋರೆಲ್ಲ ಹಾಕೊಂಡು ಇಟ್ಕೊಂಡಿದ್ದಾರೆ ನೋಡಿ. ಎಲ್ಲೂ ವಿದ್ಯುತ್ ಕಂಬ ಇದೆ. ಇದರಲ್ಲಿ ಏನು ಜಾಗದಲ್ಲಿ ಪ್ಲೈನ್ ಲ್ಯಾಂಡ್, ಇದರಲ್ಲಿ ಏನು ಯಾವುದೇ ಥರದ ಬೋರ್ ಇಲ್ಲ, ಏನೂ ಇಲ್ಲ. ಇಲ್ಲಿ ನೀವು ಬೋರ್ ಹಾಕೊಂಡ್ರೆ ಒಳ್ಳೆ ನೀರು ಸಿಗುತ್ತೆ. ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಕೆರೆ ಮತ್ತು ಕಾಲುವೆಗಳೆಲ್ಲ ಇದೆ ಈ ಜಾಗದ ಅಕ್ಕಪಕ್ಕದಲ್ಲಿ. ವಾಟರ್ ಸೋರ್ಸ್ಗಂತೂ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ ಇಲ್ಲಿ ವಾಟರ್ ಸೋರ್ಸು. ಈ ವಾಟರ್ ಸೋರ್ಸ್ ಚೆನ್ನಾಗಿರೋದಕ್ಕೆ ಇವರೆಲ್ಲ ಬೋರ್ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡಿದ್ದಾರೆ ನೋಡಿ. ಪಕ್ಕದವರು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ಜಾಗ ಬಂದು ನಿಮ್ಗೆ ಹತ್ತತ್ರ ಈಸ್ಟ್ ಫೇಸಿಂಗ್ ಬರುತ್ತೆ ನೋಡಿ. ಇದೇನಿದೆ ಈ ಬದ ಹಿಂಗೆ ಹೋಗಿ ನಿಮಗೆ ಸೀದಾ ಅಲ್ಲಿ ನಿಂತಿದ್ದಾರಲ್ಲ ಅಲ್ಲಿವರೆಗೂ ಸ್ಕ್ವೇರ್ ಆಗಿ ಬರುತ್ತೆ ಈ ಜಾಗ ನೋಡಿ. ನಿಮಗೆ ಬೇಕಾಗಿರೋದು 1 ಮತ್ತು 2 ಕಡೆ ಅಷ್ಟೇ ಫೆನ್ಸಿಂಗ್ ಬೇಕಾಗಿರುತ್ತೆ. ಯಾಕೆಂದರೆ ಇನ್ನೆರಡು ಕಡೆ, ಈ ಕಡೆ ಫೆನ್ಸಿಂಗ್ ಆಗಿದೆ ಆಲ್ಮೋಸ್ಟ್ ನೋಡಿ. ಆ ಕಡೆ ಫೆನ್ಸಿಂಗ್ ಆಗಿದೆ, ಈ ಕಡೆನೂ ಫೆನ್ಸಿಂಗ್ ಆಗಿದೆ ನೋಡಿ. ಇಲ್ಲಿ ಫೆನ್ಸಿಂಗ್ ಆಗಿದೆ ಅಲ್ವಾ, ಮತ್ತು ಇಲ್ಲೂ ಫೆನ್ಸಿಂಗ್ ಆಗಿದೆ. ನಿಮಗೆ ಬೇಕಾಗಿರೋದೇ ನೇರ ಈ ಕಡೆ ಮತ್ತು ಫ್ರಂಟಲ್ಲಿ. ಇಷ್ಟು ಬಿಟ್ಟರೆ 4 ಕಡೆ ಫೆನ್ಸಿಂಗ್ ಆದಂಗೆ ಆಗುತ್ತೆ 2 ಕಡೆ ಹಾಕಿದ್ರೆ ನೀವು. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ, ಕೆಂಪು ಭೂಮಿ. ಯಾರಾದರೂ 1 ಎಕರೆ 2 ಎಕರೆ ನೋಡ್ತಾರವ್ರಿಗೆ ಈ 2 ಎಕರೆ ಅಂತೂ ಸೂಪರ್ ಆಗಿದೆ. ನೀವೇನು ಬೇಕಾದ್ರೂ ಹೊಸದಾಗಿ ಇಲ್ಲಿ ಫಾರ್ಮೇಷನ್ ಮಾಡ್ಕೋಬೋದು. ಯಾಕೆಂದರೆ ಕೆಂಪು ಭೂಮಿ ಇದು. ಮತ್ತು ಪ್ಯೂರ್ ಕೆಂಪು ಭೂಮಿ ನೋಡಿ. ಎಷ್ಟು ಚೆನ್ನಾಗಿದೆ ಕೆಂಪು ಭೂಮಿ ಅಂದರೆ ನೀವು ನೋಡಿದ್ರೆ, ಕಣ್ಣಲ್ಲಿ ನೋಡಿದ್ರೆ ಇನ್ನೂ ತುಂಬಾ ರೆಡ್ಡಿಶ್ ಆಗಿದೆ. ಎಷ್ಟು ಚೆನ್ನಾಗಿದೆ ಈ ಮಣ್ಣು ನೋಡಿ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ತುಂಬಾ ಕೆಂಪು ಭೂಮಿ ಇದು, ಅಷ್ಟು ಚೆನ್ನಾಗಿದೆ. ಈ 2 ಎಕರೆ ಯಾರಿಗಾದ್ರೂ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು ಮಾಡ್ಕೊಂಡಿದ್ದಾರೆ ನೋಡಿ. ಬೆಂಗಳೂರಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ಇಲ್ಲೂ ಕೂಡ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ನಿಮ್ಮ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಅಕ್ಕಪಕ್ಕ ಮನೆಗಳು ಎಲ್ಲ ಮಾಡ್ಕೊಂಡಿರೋದ್ರಿಂದ ನೀವು ಕೂಡ ಇಲ್ಲಿ ಮನೆ ಕಟ್ಕೊಂಡು ಆರಾಮಾಗೊಂದು ತೋಟ ಮಾಡ್ಕೊಂಡು ಇರ್ಬೋದು.